ಸೊ ಗೈಸ್ ನಾವೀಗ ಹೊನ್ನಾವರಿಂದ 3 ಕಿಲೋಮೀಟರ್ ದೂರ ಇದ್ದಿದ್ದು ರಾಮತೀರ್ಥಕ್ಕೆ ಹೊಂಟೀವಿ. ಅಲ್ಲೇ ರಾಮ 2 ಬಾಣ ಹೊಡೆದು ಕುಡಿಯುವ ನೀರಿನ ಸ್ಥಾಪನೆ ಮಾಡಿದ್ದ. ಸೊ ಗೈಸ್ ಈ ರಾಮತೀರ್ಥ ಒಳಗೆ ಸ್ವಯಂ ರಾಮನ ಬಂದು ಶಿವಲಿಂಗನ ರಾಮೇಶ್ವರಂ ಒಳಗೆ ಏನಿದೆ ಶಿವಲಿಂಗ ಐತಲ್ಲ ಅದನ್ನ ಇಲ್ಲಿ ಸ್ಥಾಪನೆ ಮಾಡ್ಯಾನ. ಇಲ್ಲಿ ನೋಡ್ರಿ ನಾವೀಗ ಬಂದ್ವಿ ರಾಮತೀರ್ಥಕ್ಕೆ. ಇಲ್ಲಿ ನೋಡ್ರಿ ಇಲ್ಲಿ ರಾಮನ ಮೂರ್ತಿ ಐತಿ. ಹಿಂದೆಲ್ಲ ದತ್ತ ಮಂದಿರ ಐತಿ. ಸೊ ಗೈಸ್ ನೀವಿಲ್ಲಿ ನೋಡ್ಬೋದು ಇಲ್ಲೇನು ಶಿವಲಿಂಗ ಐತಲ್ಲ ಅದು ರಾಮ ಇದು ಬಂದು ತಂತಾನ ಇದು ಸ್ಥಾಪನೆ ಮಾಡಿದ್ದ. ಯಾಕಂದ್ರೆ ಇದು ರಾವಣನ ಕೊಂದಿದ್ದಲ್ಲ ಅದ ಪಾಪಿನ ಮುಕ್ತಿಗೆ ಬಂದ ಅಲ್ಲೇ ಶಿವಲಿಂಗ ಸ್ಥಾಪನೆ ಮಾಡಿದ್ದ. ಆಮೇಲೆ ಇಲ್ಲಿ ಎಲ್ಲ ಅಂಟಿಗಳು ಭಜನೆಯನ್ನು ಮಾಡಿದ್ರು. ಸೊ ಗೈಸ್ ಇಲ್ಲಿ ಇದು ರಾಮ ಲಕ್ಷ್ಮಣ ಸೀತಾ ದೊಡ್ಡ ಜಂಗಲ್ಗಳಿಗೆ ಬಂದಿದ್ರಲ್ಲ ನೀವು ನೋಡ್ಬೋದು ಎಷ್ಟು ದೊಡ್ಡದ ಜಂಗಲ್ ಐತಿ. ಆ ಜಂಗಲ್ ಒಳಗೆ ಅವ್ರಿಗೆ ನೀರು ಕುಡಿಯಕ್ಕೆ ಸಿಗಲಿಲ್ಲ. ಅದಕ್ಕೆ ಇದು ರಾಮ 1-2 ಬಾಣ ಬಿಟ್ಟ. ಒಂದು ರಾಮ ತೀರ್ಥ ಆಯ್ತು, ಇನ್ನೊಂದು ಲಕ್ಷ್ಮಣ ತೀರ್ಥ ಆಯ್ತು. ಆದ್ರೆ ನಾವಲ್ಲಿ ಯಾವಾಗ ಹೋಗಿದ್ವಿ ಸಮ್ಮರ್ ಇತ್ತಲ್ಲೋ ಅದಕ್ಕೆ ಇದು ಬರೀ ರಾಮ ತೀರ್ಥ ಒಳಗಿಂತ ಅಷ್ಟು ನೀರು ಬರಾಕತ್ತಿತ್ತು. ಲಕ್ಷ್ಮಣ ತೀರ್ಥ ಒಳಗಿಂತ ಬರುವಂತಿದ್ರೆ ಯಾಕಂದ್ರೆ ನೀರು ಇದ್ದಿಲ್ಲ. ಆಮೇಲೆ ಭಾಳ ಸಮ್ಮರ್ ನೀವಲ್ಲಿ ಮುಂದೆ ನೋಡ್ಬೋದು ಬರೀ ರಾಮ ತೀರ್ಥ ಅವನ ಐತಿ. ಲಕ್ಷ್ಮಣ ತೀರ್ಥ ಒಳಗಿಂತ ನೀರ ಬೀಳಲು
ಯಾಕಂದರೆ ಇದು ಸಮ್ಮರ್ ಟೈಮಲ್ಲ. ಸೊ ಗೈಸ್ ಇಲ್ಲೇ ನಾವು ನೀರೊಳಗೆ ಆಟ ಆಡಿದ್ವಿ, ಆಮೇಲೆ ನೀರು ಕುಡಿದ್ವಿ. ಭಾಳ ಟೇಸ್ಟಿ ಇದ್ದು, ಭಾಳ ಇದು ಚಲೋ ಇದ್ದು ನೀರು. ಆಮೇಲೆ ಈಗ ನಾವು ಹೊಳ್ಳಿ ಮುಂದೆ ನಮ್ಮ ಜರ್ನಿ ಕೊಂಡ್ವಿ. ನಾನು ಅಲ್ಲಿ ಸೈಡಿಂದ ಇಳಿದು ಬರಾಕತ್ತೀನಿ, ನೀವು ನೋಡ್ಬೋದು. ಹಾಂ, ನಾ ಅಲ್ಲಿದ್ದೀನಿ ನೋಡ್ರಿ, ನಾ ಅಲ್ಲೇ ಕುಂತೀನಿ. ಈಗ ನಾ ಅಲ್ಲಿಂದ ಹಿಡಿದು ನೋಡ್ರಿ, ನಾ ಅಲ್ಲಿ ಜಿಗಿದೆ. ಇಲ್ಲಿ ನೋಡ್ರಿ, ನಿಮ್ಗೆ ಪೂರ ಕಾಲೆಲ್ಲ ಅವಾಗ ಕೆತ್ತಿತ್ತಲ್ಲ, ನೀವು ಹಳೆ ವಿಡಿಯೋಸ್ ನೋಡ್ರಿ, ನಿಮ್ಗೆ ಗೊತ್ತಾಕೈತಿ. ಇಲ್ಲಿ ನೋಡ್ರಿ, ನಾನು ಪೂರ ಕಾಲೆಲ್ಲ ಕೆತ್ತಿತ್ತು. ಅದ್ರೊಳಗೆ ನಾನು ನೀರೊಳಗೆ ಹೋದೆ, ಅವು ಮೈದಿದ್ದು. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ರಾಮ ಇಲ್ಲಿ ಬಾಣ ಹೊಡೆದಿದ್ದ, ಆಮೇಲೆ ಇಲ್ಲಿ ಬಾಣ ಹೊಡೆದಿದ್ದ, ಆಮೇಲೆ ಅದು ಬಾಜುಕ್ಕೆ ಇನ್ನೊಂದು ಲಕ್ಷ್ಮಣ ತೀರ್ಥ ಐತಿ, ಅಲ್ಲೂ ಬಾಣ ಹೊಡೆದಿದ್ದ. ಅಲ್ಲಿಂದ ನೀರು ಬರಾಕತ್ತು. ಅವ್ರು 3 ಮಂದಿ ನೀರು ಕುಡ್ದು ಹೊಂಟ್ರು. ಇಲ್ಲೇ ನೋಡ್ರಿ, ನಾ ಈಗ ಬರ್ತೀನಿ ನೋಡ್ರಿ. ರೆಡಿ ಸ್ಟಡಿ ಗೋ. ಸೊ ಗೈಸ್ ನೋಡ್ರಿ, ಅಣ್ಣ ಬಂದಲ್ಲ. ಸೊ ಗೈಸ್ ಇಲ್ಲೇ ನೋಡ್ರಿ, ಇಲ್ಲಿ ಅಮೃತಕ್ಕ ಬಂದ್ಲೆ, ಇಲ್ಲಿ ಸುಜಾಂತ ಆಂಟಿ ಬಂದ್ಲೆ. ಈಗ ನೋಡ್ರಿ, ಇಲ್ಲೇ ನಾ ಬಂದೆ. ಸೊ ಗೈಸ್ ಇಲ್ಲೇ ಒಂದು ಗುಹೆ ಐತಿ. ಅಲ್ಲಿ ದತ್ತ ಸ್ವಾಮೀಜಿಗಳು ಇದು ತಪಸ್ಸು ಮಾಡಕ್ಕೆ ಕುಂತಿದ್ರು. ನೀವೆಲ್ಲ ಮುಂದೆ ನೋಡ್ಬೋದು. ಇಲ್ಲಿ ಸೊ ಗೈಸ್, ನಾವು ಅಲ್ಲಿ ಹೋಗಿದ್ವಲ್ಲ, ನಮಗೆ ಭಾಳ ಶೆಕಿಯಾಗಿತ್ತು, ಆಮೇಲೆ ಭಾಳ ಬಿಸಿಲಿತ್ತು. ಅದಕ್ಕೆ ನಾವು ಇದು ಟ್ರಾವೆಲರ್ ಒಳಗೆ ಬಂದ್ವಿ. ಆಮೇಲೆ ಎಲ್ಲ ಇದನ್ನು ನೋಡಿ ಬಂದು ರೆಸ್ಟ್ ಮಾಡಿದ್ವಿ. ಸೊ ಗೈಸ್, ನಾವೆಲ್ಲ ಎಲ್ಲ ರಾಮ ತೀರ್ಥ ನೋಡಿದ್ವಿ. ಇದು ಗ್ರೀನ್ರಿ ಭಾಳ ಐತಿ, ನೇಚರ್ ಭಾಳ ಐತಿ, ನಮಗೆ ಭಾಳ ಚಂದ ಅನಿಸಿತ್ತು. ನೀವು ಒಮ್ಮೆ ಬರ್ರಿ ಇಲ್ಲಿ ಮತ್ತು ಟ್ರೈ ಮಾಡಿರಿ.